ಲಾ ಆಫ್ ಅಟ್ರಾಕ್ಷನ್ ಕೆಲವರಿಗೆ ವರ್ಕ್ ಆಗುತ್ತೆ, ಕೆಲವರಿಗೆ ವರ್ಕ್ ಆಗಲ್ಲ. ಯಾಕೆ? ವೈ ಡಸಂಟ್ ವರ್ಕ್? ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ ಫಾರ್ ಸಮ್ ಅಂಡ್ ಡಸಂಟ್ ವರ್ಕ್ ಫಾರ್ ಸಮ್. ಯಾಕೆ ಅಂತ ನಾವು ವಿಲ್ ಟೇಕ್ ವಿಲ್ ಸ್ಟಾರ್ಟ್ ಆಫ್ ವಿತ್ ಅನ್ ಎಕ್ಸಾಂಪಲ್ ಸೊ ದಟ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಟೇಕ್ ಅ ಜನರಲ್ ಎಕ್ಸಾಂಪಲ್. ಈಗ ಕೆಲವರಿಗೆ ಜಾಪನೀಸ್ ಪೀಪಲ್ ಜಪಾನ್ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ದೇ ಆರ್ ವೆರಿ ಹಾನೆಸ್ಟ್, ವೆರಿ ಡೀಸೆಂಟ್, ವೆರಿ ಡಿಸಿಪ್ಲಿನ್ಡ್. ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ರೀತಿಯಲ್ಲಿ ನಿರ್ವಹಣೆ ಚೆನ್ನಾಗಿ ಮಾಡ್ತಾರೆ. ದೇ ವೆರಿ ಇಂಟೆಲಿಜೆಂಟ್ ಆಲ್ಸೋ, ಬ್ರಿಲಿಯಂಟ್, ಇಂಟೆಲಿಜೆಂಟ್, ಎಲ್ಲಾದ್ರಲ್ಲೂ ಫಸ್ಟ್ ಇದ್ದಾರೆ. ಅದಕ್ಕೆ ಕೆಲವರಿಗೆ ಜಪಾನ್ ಅಂದ್ರೆ ಬಹಳ ಇಷ್ಟ, ಜಪಾನ್ ಅಲ್ಲಿ ಇರ್ಬೇಕು ಅಥವಾ ಜಪಾನ್ ಅಲ್ಲಿ ಹುಟ್ಟಬೇಕು ಅಥವಾ ಜಪಾನಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರ್ತದೆ. ಸೊ ಯೂನಿವರ್ಸ್ ಗಿವ್ಸ್ ಯು ಅನ್ ಆಪ್ಷನ್. ಸೊ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೊಂದು ಆಪ್ಷನ್ ಕೊಡುತ್ತೆ. ಮೇ ಇನ್ ದಿಸ್ ಲೈಫ್ ಆರ್ ಮೇ ಬಿ ಇನ್ ದ ನೆಕ್ಸ್ಟ್ ಲೈಫ್ ಜಪಾನ್ ಅಲ್ಲಿ ಇರುತ್ತೆ. ಜಪಾನಿಗೆ ಹೋದ ನಂತರ ಏನೋ ಒಂದು ಅಥವಾ ಕೆಲಸದ ಮೇರೆಗೆ ಅಥವಾ ಯು ಗೆಟ್ ಅ ಪ್ರಮೋಷನ್ ಆರ್ ಯು ಗೆಟ್ ಅ ಜಾಬ್ ಇನ್ ಜಪಾನ್, ಆ ತರ ಏನಾದ್ರು ಇರ್ಬೋದು. ಇಟ್ ಇಸ್ ನಾಟ್ ನೆಸೆಸರಿ ದಟ್ ಮುಂದಿನ ಜನರಲ್ಲಿ ಆ ತರ ಅಂತ. ಸೊ ಅಲ್ಲಿಗೆ ಜಪಾನಿಗೆ ಹೋದ ನಂತರ ನೀವು ನೋಡ್ತೀರಾ, ಆಲ್ ಆರ್ ಹಾರ್ಡ್ ವರ್ಕಿಂಗ್, ಆಲ್ ಆರ್ ಡಿಸಿಪ್ಲಿನ್, ಆಲ್ ಆರ್ ಡಿಸೆಂಟ್, ವಂಡರ್ಫುಲ್ ಅಟ್ಮಾಸ್ಫಿಯರ್, ವಂಡರ್ಫುಲ್ ಎನ್ವೈರನ್ಮೆಂಟ್, ವಂಡರ್ಫುಲ್ ಪೀಪಲ್, ವಂಡರ್ಫುಲ್ ಪ್ಲೇಸ್ ಟು ಲಿವ್ ಇನ್. ಬಟ್ ನೀವು ನೋಡ್ತೀರಾ ಸಂಬಳ ಕಮ್ಮಿ. ಇಂಥದ್ದು ಮಾರಾಯ, ಸಂಬಳ ಕಮ್ಮಿ ಇದೆಯಲ್ಲ, ಐ ಕೆ ನಾಟ್ ಎಂಜಾಯ್ ಮೈ ಲೈಫ್. ನಾವು ಜಪಾನಿಗೆ ಹೋಗಿದ್ದು ಲೈಫ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ, ಇಲ್ಲಿ ನೋಡಿದ್ರೆ ಸಂಬಳ ಕಮ್ಮಿ ಉಂಟು. ಸೊ ವಾಟ್ ಕೆನ್ ಐ ಡೂ? ಏನ್ ಮಾಡ್ತೀರಾ? ಅವಾಗ ನಿಮಗೆ ಎಕ್ಸ್ಚೇಂಜ್ US ಬರುತ್ತೆ, ಅಮೆರಿಕಾದಲ್ಲಿ ಡಾಲರ್ಸ್ ಅಲ್ಲಿ ಸಂಬಳ. ಅಂಡ್ ಯು ಕ್ಯಾನ್ ಎಂಜಾಯ್ ಲೈಫ್. ದೇರ್ ಆರ್ ಸೋ ಮೆನಿ ಪ್ಲೇಸಸ್ ಟು ಎಂಜಾಯ್ ಲೈಫ್ ಅಂಡ್ ದ ಪರ್ಕ್ಸ್ ಆರ್ ಆಲ್ಸೋ ಗುಡ್. ಲಾಟ್ ಆಫ್ ಏನಂತ ಮನಿ, ಲಾಟ್ ಆಫ್ ಥಿಂಗ್ಸ್ ಆರ್ ಆಲ್ಸೋ ದೇರ್. ಸೊ ವೈ ನಾಟ್ ಅಮೆರಿಕಾ ಅಂತ ನೀವು ಕಲ್ಪನೆ ಮಾಡ್ತೀರಾ, ಅಥವಾ ಯು ವಾಂಟ್ ದಟ್. ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ದ universe which responds to whatever you need ಅದು ನಿಮಗೆ ಅದನ್ನ ಕೊಡುವುದಿಲ್ಲ. ಯಾಕೆ ಅಂತಂದ್ರೆ ಯು ಆರ್ ನಾಟ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಸಿಚುವೇಶನ್ ಅಥವಾ ಪ್ರೆಸೆಂಟ್ ಪೊಸಿಷನ್ ಅಥವಾ ಪ್ರೆಸೆಂಟ್ ರೋಲ್ ಅಥವಾ ಪ್ರೆಸೆಂಟ್ ಪ್ಲೇಸ್. ನೀವೇ ಕೇಳ್ಕೊಂಬಂದ್ರಿ ಜಪಾನಿಗೆ ಅಂಡ್ ನೌ ಯು ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಜಪಾನ್. ಸೊ ಯೂನಿವರ್ಸ್ ಈಸ್ ಇಂಟೆಲಿಜೆಂಟ್. ಯೂನಿವರ್ಸ್ ಥಿಂಕ್ಸ್, ನೀನು ಬೇಕಿದ್ದು ನಿನಗೆ ಕೊಟ್ಟೆ, ಯು ಆರ್ ನಾಟ್ ಹ್ಯಾಪಿ ಹಿಯರ್. And how will you be happy with whatever I give in future? Future destiny ನಿಮ್ಗೆ US ಬೇಕು, ಸೊ ಅಮೆರಿಕ ಬೇಕು. ಅದನ್ನ ಕೊಟ್ಟ ಮೇಲೆ ನೀನ್ ಖುಷಿಯಾಗಿರ್ತೀಯ ಅಂತ ಏನ್ ಗ್ಯಾರಂಟಿ ಇದೆ? ಸೊ ದಟ್ ಈಸ್ ವೈ ಯೂನಿವರ್ಸ್ ಸಮಟೈಮ್ಸ್ ರಿಜೆಕ್ಟ್ಸ್ ವಾಟ್ ಎವರ್ ಯು ವಾಂಟ್. ಅರ್ಥ ಆಯ್ತಾ? ಯೂನಿವರ್ಸ್ ರಿಜೆಕ್ಟ್ಸ್ ವಾಟ್ ಯು ಆಸ್ಕ್ ಫಾರ್. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಯು ವಾಂಟ್ ಸ್ಟ್ಯಾಂಡ್ ಅಲೋನ್ ಹೌಸ್ and duplex and other things. Fine. Are you happy with the present condition? That is important. So if I am happy, if I am content, if everything is fine and you are happy, you will be opening doorways for the new thing. ಏನ್ ನೀವು ಕೇಳಿದ್ದೀರಾ, ಏನ್ ನೀವು ಕೇಳ್ಕೊಂಡಿದ್ದೀರಾ. ಯಾಕಂತಂದ್ರೆ ಟುಡೇ ವಾಟ್ ಎವರ್ ಈಸ್ ರನ್ನಿಂಗ್ ಇನ್ ಯುವರ್ ಲೈಫ್, ಮೇ ಬಿ ಸಿಚುವೇಶನ್ಸ್, ಮೇ ಬಿ ದ ಪ್ಲೇಸ್ ವೇರ್ ಯು ಲಿವ್ ಇನ್, ಮೇ ಬಿ ನಿಮ್ಮ ದೇಹಕ್ಕಾಗ್ಲಿ ನಿಮಗಾಗ್ಲಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಸಹ ಯು ಹ್ಯಾವ್ ಸ್ಕ್ರಿಪ್ಟೆಡ್, ಯು ಹ್ಯಾವ್ ಆಸ್ಕ್ಡ್. ಹೌದಾ ಇಲ್ವೋ? ನೀವು ಕೇಳಿದ್ರಿಂದ ನಿಮ್ಗೆ ಕೊಟ್ಟಿದ್ದಾರೆ ಭಗವಂತ ಅಥವಾ ಯೂನಿವರ್ಸ್, ವಾಟ್ ಎವರ್ ಯು ಕ್ಯಾನ್ ಥಿಂಕ್. ಯೂನಿವರ್ಸ್ ಅಂತಾನು ನೀವು ತಿಳ್ಕೊಬಹುದು ಅಂಡ್ ಭಗವಂತ ಅಂತಾನು ತಿಳ್ಕೊಬಹುದು, ಎನಿಥಿಂಗ್. ಸೊ ಯು ಹ್ಯಾವ್ ಗಾಟ್ ವಾಟ್ ಯು ಹ್ಯಾವ್ ಆಸ್ಕ್ಡ್ ಫಾರ್. ನೀವೇನ್ ಕೇಳಿದಿರ ಅದು ನಿಮ್ಗೆ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ನೀವು ಸಂತುಷ್ಟತೆ ಇಲ್ಲ ಅಂತಂದ್ರೆ ನಿಮ್ಗೆ ನಾಳೆ ಏನ್ ಬೇಕು ಅದು ಕೊಟ್ಟರೆ ನೀವು ಸಂತುಷ್ಟರಾಗಿರ್ತೀರಾ ಅಂತ ಏನ್ ಗ್ಯಾರಂಟಿ ಅಂತ ಯೂನಿವರ್ಸ್ ಕೇಳ್ತೀವಿ. ಅರ್ಥ ಆಯ್ತಾ ನಾ ಹೇಳಿದ್ದು ನಿಮಗೆ? Yes. For example, or we will take another example. Your son wants a bicycle. Now you get him a bicycle. After getting him a bicycle, he is not happy with that bicycle. He wants a 26 gear or 36 gear bicycle ಬೇಕು, ಅಥವಾ 2-wheeler ಬೇಕು, ಅಥವಾ something say Honda Activa ಬೇಕು or something, or some ಈಗ electric vehicles ಇದೆ, electric vehicle ಬೇಕು. Second, now you know that you have got him a bicycle and he is not happy with it. Now you will have in your mind, and you are very intelligent to know that ಅವನಿಗೆ ಅದನ್ನ ತೆಕ್ಕೊಟ್ಟ ಮೇಲೆ ಅವನು ಹ್ಯಾಪಿ ಆಗಿರ್ತಾನೆ ಅಂತ ಏನ್ ಗ್ಯಾರಂಟಿ? ನಾಳೆ ಅದನ್ನ ನೀವು ಕಷ್ಟಪಟ್ಟು ತೆಕ್ಕೊಡ್ತೀರಾ, ಅವನು ಇದು ನನಗೆ ಇಷ್ಟ ಇಲ್ಲ, ನನಗೆ ಕಾರ್ ಬೇಕು ಅಂತ ಕೇಳಿದ್ರು. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ ನಾನು? ಸೊ ಆತರ ಹೇಳೋ ಸಾಧ್ಯತೆಗಳು ಇದೆ. ಸೊ ಅದಕ್ಕೆ ನೀವ್ ಏನ್ ಯೋಚನೆ ಮಾಡ್ತೀರಾ? ಸೊ ಯು ವಿಲ್ ನಾಟ್ ಗೆಟ್ ಹಿಮ್ ವಾಟ್ ಹಿ ವಾಂಟ್ಸ್. ಸಿಮಿಲರ್ಲಿ ಯೂನಿವರ್ಸ್ ಆಲ್ಸೋ ಡಸ್ ಸೇಮ್ ಥಿಂಗ್.
ಸೊ ನೀವು ಇದ್ದ ಪಕ್ಷದಲ್ಲಿ ಇದ್ದ ಕಡೆ ಆರ್ ಯು ಹ್ಯಾಪಿ? ಸೊ ಯು ಹ್ಯಾವ್ ಟು ಡಿರೈವ್ ಹ್ಯಾಪಿನೆಸ್ ಫ್ರಮ್ ವಾಟ್ ಎವರ್ ಯು ಗಾಟ್ asking for it. You have asked for this particular place. You have asked for this particular thing. You have asked for this particular ಏನಾದ್ರೂ ಹೇಳಿ. ಈಗ ಮಕ್ಕಳು ಫಾರ್ ಇನ್ಸ್ಟೆನ್ಸ್, ಯು ಆಸ್ಟ್ ಫಾರ್ ಇಟ್ ಅಂಡ್ now you are not happy with it. Now you want something different. How can universe guarantee you that? ಅದಕ್ಕೆ ಏನು ನಿಮಗೆ ಸಿಕ್ಕಿದೆ, ಏನು ನಿಮಗೆ ಒದಗಿದೆ, ಏನು ಸೌಲಭ್ಯಗಳು ನಿಮಗೆ ಸಿಕ್ಕಿದೆ, ಯು ಬಿ ಹ್ಯಾಪಿ ಅಂಡ್ ಕಂಟೆಂಟ್ ವಿತ್ ದಟ್. ಆಗ ನಿಮ್ಗೆ ಯೂನಿವರ್ಸ್ ವಿಲ್ ಓಪನ್ ದ ಡೋರ್ಸ್ ಫಾರ್ ದಿಸ್ ಥಿಂಗ್. ಸೊ ದಟ್ ಗ್ರಾಟಿಟ್ಯೂಡ್ ಶುಡ್ ಬಿ ದೇರ್. ಗ್ರಾಟಿಟ್ಯೂಡ್ ಇಲ್ಲ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ವಾಟ್ ಯು aspire for, what you want. ಮುಂದೆ ಏನು ಬೇಕು ಅದು ಸಿಗೋದಿಲ್ಲ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸಮ್ ಪ್ರಾಬ್ಲಮ್ ಫಾರ್ ಶರೀರಕ್ಕೆ ಏನೋ ಪ್ರಾಬ್ಲಮ್, ಯು ಡಿಡ್ ದ ಮಿಸ್ಟೇಕ್. ಯಾವುದೋ ಒಂದು ಕೆಲಸ ಮಾಡಿದ್ರಿ, ಯಾವುದೋ ಒಂದು ಇದು ಮಾಡಿದ್ರಿ, ನೀವು ಅದನ್ನ ಆಹ್ವಾನ ಮಾಡಿದ್ರಿ. ನಾವು ಯು ವಾಂಟ್ ಹೀಲಿಂಗ್. ಹೀಲಿಂಗ್ ಆಗತ್ತೆ, ಆಗಲ್ಲ ಅಂತಲ್ಲ. ಯೂನಿವರ್ಸ್ ಆಗ್ಲಿ, ದೇವರಾಗ್ಲಿ ನಿಮ್ಗೆ ಹೀಲಿಂಗ್ ಕೆಪಾಸಿಟಿ, ಹೀಲಿಂಗ್ ಪವರ್, ಹೀಲಿಂಗ್ ಮೆಥಡ್ಸ್ ಹೇಳ್ಕೊಡ್ತಾರೆ, ಟೆಕ್ನಿಕ್ಸ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ತಾರೆ ವೆರಿನ್ ಸಮ್ ಒನ್ ಕಮ್ಸ್ ಅಂಡ್ ಹೀಲ್ಸ್ ಯು. ಫೈನ್, ಬಟ್ ಯು ಆಸ್ಟ್ ಫಾರ್ ಇಟ್, ಅಕ್ಸೆಪ್ಟ್ ಇಟ್, ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಇದನ್ನ ಮಾಡ್ಕೊಂಡಿದ್ದು, ನಾನು ಇದನ್ನ ತಂದ್ಕೊಂಡಿದ್ದು, ಈಗ ಅನುಭವಿಸ್ತಾ ಇದ್ದೀನಿ. ಇದು ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಅಷ್ಟೊಂದು ಇಷ್ಟ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನು ಸಂತುಷ್ಟನಾಗಿದ್ದೇನೆ ಇದರಲ್ಲಿ. ನೌ ಐ ವಾಂಟ್ ಅ ಹೀಲಿಂಗ್. ಸೊ ಹ್ಯಾವ್ ಗ್ರಾಟಿಟ್ಯೂಡ್. ಫಸ್ಟ್ ಇಸ್ ಸಂತುಷ್ಟತೆ, ನೆಕ್ಸ್ಟ್ ಇಸ್ ಗ್ರಾಟಿಟ್ಯೂಡ್. ಮೂರನೇದು ವಾಟ್ ಯು ವಾಂಟ್ ಯು ಪ್ಲೇಸ್ ಫಾರ್ವರ್ಡ್. ಇವೆಲ್ಲ ಇಲ್ಲದೆ ಐ ಜಸ್ಟ್ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್ ಅಂತಂದ್ರೆ ಯೂನಿವರ್ಸ್ ಡಸಂಟ್ ಗಿವ್ ಯು ಆಲ್ ದೋಸ್ ಥಿಂಗ್ಸ್. ಅಥವಾ ದೇವರು ನಿಮ್ಗೆ ಎಲ್ಲವನ್ನ ಒದಗಿಕೊಡುವುದಿಲ್ಲ. ಓಕೆ, ಈಗ ಕೆಲವರಿಗೆ ನೇತ್ರ ದರ್ಶನ ಬೇಕಿತ್ತು, ಯಾವಾಗ್ಲೂ ಕೇಳಿದ್ರು, ಬಟ್ ಶಿ ವಾಸ್ ಕಂಟೆಂಟ್ ವಿತ್ ವಾಟ್ ಎವರ್ ಶಿ ಹ್ಯಾಡ್. ತಿರುಪತಿ ದರ್ಶನ ಆಯ್ತು, ಎವ್ರಿಥಿಂಗ್ ಫೈನ್. ಇಫ್ ಎಟ್ ಆಲ್ ಐ ಗೆಟ್ ದಟ್ ಐ ವಿಲ್ ಬಿ ಮೋರ್ ಹ್ಯಾಪಿಯರ್ ಅಂತ ಬಂತು, ಅದು ಸಿಕ್ತು, ಹ್ಯಾಪಿ. ಸೊ ಲೈಕ್ ದಟ್. ಆ ತರ ಯು ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಗೆಟ್ ಫಸ್ಟ್, ದೆನ್ ಹ್ಯಾವ್ ಗ್ರಾಟಿಟ್ಯೂಡ್ ಫಾರ್ ಇಟ್, then thank the universe for whatever he has given you, or she has given you, or your God has given you. Then the doors will open. Okay, now is this clear? Happy? Now law of attraction. Yes, sir. Law of attraction. ಅಂದ್ರೆ ಅದಕ್ಕೆ ಅಲ್ವಾ ಹಣವಂತರಿಗೆ ಹಣವು ಅರಿಯುವುದು ಅಂತ ಹೇಳೋದು. ಬಿಕಾಸ್ ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ಆರ್ ಹ್ಯಾವಿಂಗ್, ಸೊ ದೇ ಆರ್ ಗೆಟ್ಟಿಂಗ್ ಅಗೇನ್ ಅಂಡ್ ಅಗೇನ್. Yes. If they start cribbing about money, Yes. ದುಡ್ಡಿದ್ರೆ ಮಕ್ಕಳ ಹಾಕ್ತಾರೆ, then Yes. the flow will stop. Yes, the same thing with everything. Okay, so if you have a wonderful wife, yes, you'll be happy with that wife, and then aspire for something different. Okay, better one, or better this thing, better looks, or whatever it is. But first be santushta. So same thing with husband. Devre, and wife and Lakshman, everyone is smiling. Anyway, good. Okay, Devre. So husband, yes, you want to, yes, be happy with whatever you have, and then thank you God for giving me such a wonderful husband. Thank you God, such a wonderful husband you have given me. ಎಲ್ಲಾ ರೀತಿಯಲ್ಲೂ ಈಸ್ ನನಗೆ ಸಹಕಾರ ಕೊಡ್ತಾ ಇದ್ದಾರೆ, ಎಲ್ಲಾ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಏನಂತಾರೆ ಅದಕ್ಕೆ, ಆ ಒಂದು ಗ್ರಾಟಿಟ್ಯೂಡ್ ಇರ್ಲಿ ಯೂನಿವರ್ಸಿಗೆ, ಭಗವಂತನಿಗೆ, ಅಂಡ್ ಬಿ ಹ್ಯಾಪಿ, ಅಂಡ್ ದೆನ್ ಎಸ್, ಡೋರ್ಸ್ ವಿಲ್ ಓಪನ್ ಫಾರ್ ಬೆಟರ್ ಲೈಫ್. ಸೊ ದಿಸ್ ಇಸ್ ದ ಟಾಸ್ಕ್ ಫಾರ್ ಯು ಟುಡೇ. ಇದು ಟಾಸ್ಕ್ ಅಂತ ತಗೊಳ್ಳಿ. ಸೊ ವಿತ್ ವಾಟ್ ಎವರ್ ಯು ಹ್ಯಾವ್, ಬಿ ಹ್ಯಾಪಿ. ಓಕೆನಾ? ಮಕ್ಕಳು ಮಾತು ಕೇಳಲ್ಲ, ಇದು ಕೇಳಲ್ಲ. ಸೊ ತಂಟೆ ಮಾಡೋ ಮಕ್ಕಳು ಬೇಕಿತ್ತು ಅಂತ ನೀವು ಕೇಳ್ಕೊಂಡ್ರಿ, ತಂಟೆ ಮಾಡೋ ಮಕ್ಕಳು ಬಂದ್ರು. ಈಗ ತಂಟೆಯನ್ನ ಸಹಿಸ್ಕೊಳ್ಳಿ, ಹ್ಯಾವ್ ಪೇಷನ್ಸ್ ಅಂಡ್ ಆಶೀರ್ವದಿಸಿ. ಒಳ್ಳೆ ಮಕ್ಕಳಪ್ಪ ಇವರು, ಒಳ್ಳೆ, ನೀನು ಎಂತ ಜಾಣೆ, ನೀನ್ ಎಂತ ಒಳ್ಳೆಯವಳು, ಅಥವಾ ನೀನ್ ಎಂತ ಒಳ್ಳೆಯವನು ಅಂತ ಹೀಗೆ ಏನೋ ಅವರಿಗೆ ಹುರಿದುಂಬಿಸಿ, ಮೋಟಿವೇಟ್ ದೆಮ್, ಎನ್ಕರೇಜ್ ದೆಮ್. ಓಕೆ, ಸಂತುಷ್ಟರಾಗಿರಿ. ದೇ ವಿಲ್ ಲೈಕ್ ದ ಚೇಂಜ್, or you will have a different wisdom. Okay, na? It is okay. All understood? Any questions? It's so easy, Allah. ಸರ್ ಈಗ ಸಪೋಸ್ ಈಗ ಒಬ್ಬ ಹಸ್ಬೆಂಡ್ ಗ್ರಾಟಿಟ್ಯೂಡ್ ಇರಲ್ಲ, ವೈಫ್ ಗ್ರಾಟಿಟ್ಯೂಡ್ ಆಗಿರ್ತಾರೆ, ಆವಾಗ ಯಾವ ತರ ಆಗುತ್ತೆ ಸರ್ ಅದು? ಅಲ್ಲ, ಇಟ್ ಇಸ್ ನೀವೇನ್ ಏನ್ ಮಾಡ್ತಿದ್ರು ನಿಮಗೆ ಅದು ಸಿಗುತ್ತೆ. ಅವ್ರು ಏನ್ ಮಾಡ್ತಾ ಇದಾರೆ ಅದು ಅವ್ರಿಗೆ. ಓಕೆನಾ? So ಈಗ you are happy with whatever you are having, so he may change or you may get a better in future life, whatever you ask. Okay. ಅವರು
he is not having gratitude for whatever he is having, that means he is not santushta. Santushta illa antandre, there are possibilities that he might get someone dash. I am not going to begin to that. He has to be happy for whatever he has got and then ask for something better. Am I right? Okay. Okay, sir. Thank you. Yes, Madhavre. Clear for everyone? ಆಕಾಶ ನೋಡ್ತಾ ಇದೆ, ಡೌಟ್ ಇದೆ ಅಂತ ಅರ್ಥ, ನನಗೆ ಗೊತ್ತಿಲ್ಲ. Okay, Devesh. So that is what I wanted to tell, and that is a task for everyone. So be happy, be content, be kritagna. Okay. Yes, sir. Sudarshana Kriya ಬಗ್ಗೆ ನಾಳೆ ಹೇಳ್ತೀನಿ ಮದುವೆ. Okay. So today, yes, come to Namaskara Mudra and 3 Omkaras.